ನಾವಿವತ್ತು ಆಧುನಿಕ ಮೈಸೂರು ರಾಜ್ಯದ ರಾಜರು ಅಂದ್ರೆ ಒಡೆಯರ್ ವಂಶದ ವಂಶಾವಳಿ ನೋಡೋಣ. ನಾಡ ಹಬ್ಬ ಸೀರೀಸ್ ಪಾರ್ಟ್ 4 ಗೆ ಸ್ವಾಗತ. ಟಿಪ್ಪು ಸುಲ್ತಾನ್ ಹತನಾದ್ಮೇಲೆ ಒಡೆಯರ್ ಆಳ್ವಿಕೆ ಮರುಕಳಿಸುತ್ತೆ. 9ನೇ ಚಾಮರಾಜ ಒಡೆಯರ್ ಅವರ ಮಗ 3ನೇ ಕೃಷ್ಣರಾಜ ಒಡೆಯರ್ ಅವರು ಮೈಸೂರಿಗೆ ರಾಜರಾಗ್ತಾರೆ. ಇವರು ನಮ್ಮ ಕಲೆ ಸಾಹಿತ್ಯಕ್ಕೆ ತುಂಬಾ ಪ್ರೋತ್ಸಾಹ ಕೊಡ್ತಾರೆ ಹಾಗೂ ಮೈಸೂರು ದಸರಾ ಮತ್ತೆ ಶುರುವಾಗಕ್ಕೆ ಇವರೇ ಕಾರಣ. ಇವರ ನಂತರ ಇವರ ಮಗಳಾದ ರಾಜಕುಮಾರಿ ಪುಟ್ಟಮ್ಮಣ್ಣಿ ಅವರ ಮಗ 10ನೇ ಚಾಮರಾಜ ಒಡೆಯರ್ ಪಟ್ಟಕ್ಕೆ ಬರ್ತಾರೆ. ಬೆಂಗಳೂರು ಪ್ಯಾಲೇಸ್, ಲಾಲ್ಬಾಗ್ ಗ್ಲಾಸ್ ಹೌಸ್ ಕಟ್ಸಿದ್ದು ಇವರೇ. ನಂತರ ಇವರ ಹಿರಿಯ ಮಗನಾದ 4ನೇ ಕೃಷ್ಣರಾಜ ಒಡೆಯರ್ ಬರ್ತಾರೆ. ಇವ್ರಿಗೆ ರಾಜಶ್ರೀ ಅಂತ ಬಿರುದು ಸಹ ಇದೆ. ಬೆಂಗಳೂರಿಗೆ ಬೀದಿ ದೀಪ ತಂದಿದ್ದು ಇವರೇ. ಇದರಿಂದ ಬೆಂಗಳೂರು ಏಷ್ಯಾದಲ್ಲೇ ಮೊದಲು ಬೀದಿ ದೀಪ ಬಂದ ಸಿಟಿ ಆಗುತ್ತೆ. ನಂತರ 4ನೇ ಕೃಷ್ಣರಾಜ ಒಡೆಯರ್ ಅವರ ತಮ್ಮನ ಮಗ ಜಯಚಾಮರಾಜೇಂದ್ರ ಒಡೆಯರ್ ಬರ್ತಾರೆ. ಇವರು ಮೈಸೂರಿನ 25ನೇ ಮತ್ತು ಕೊನೆಯ ಮಹಾರಾಜ ಆಗಿರ್ತಾರೆ. ಇವರ ಹೆಸರನ್ನೇ ಬೆಂಗಳೂರಿನ ಜಯನಗರಕ್ಕೆ ಇಟ್ಟಿರೋದು. ನಂತರ ಜಯಚಾಮರಾಜೇಂದ್ರ ಒಡೆಯರ್ ಅವರ ಮಗ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಬರ್ತಾರೆ. ಇವ್ರಿಗೆ ಹಿಂದಿನ ರಾಜರ ರೀತಿ ಅಧಿಕಾರ ಇರಲ್ಲ, ಆದ್ರೂ ಸಾಂಕೇತಿಕ ಮೈಸೂರಿನ ರಾಜನಾಗಿ ಅಧಿಕಾರ ವಹಿಸ್ತಾರೆ. ಇವರು ದಸರಾ ಆಚರಣೆ ಮತ್ತು ರೇಷ್ಮೆ ಉದ್ಯಮಕ್ಕೆ ತುಂಬಾ ಪ್ರೋತ್ಸಾಹ ಮಾಡಿದ್ದಾರೆ. ನಂತರ ಇವರ ದತ್ತು ಮಗ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಬರ್ತಾರೆ. ಇವರು ಸುಮಾರು 600 ವರ್ಷ ಇತಿಹಾಸ ಇರೋ ಒಡೆಯರ್ ಪರಂಪರೆನ ಈಗಲೂ ಮುಂದುವರಿಸ್ತಾ ಇದ್ದಾರೆ. ಇವರು ಕಳೆದ ವರ್ಷದಿಂದ ಮೈಸೂರಿನ MP ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಮೈಸೂರಿನ ಇತಿಹಾಸ ಮತ್ತು ಪರಂಪರೆ ಬಗ್ಗೆ ಪ್ರತಿದಿನ ಒಂದು ವಿಡಿಯೋ ಬರ್ತಿದೆ, ಮಿಸ್ ಮಾಡ್ಕೋಬೇಡಿ. ಈಗಲೇ ನಮ್ಮ ಪೇಜ್ನ ಫಾಲೋ ಮಾಡಿ.